ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಸುಪ್ರಸಿದ್ಧ ಖ್ಯಾತರಾದಂಥ ಡಾಕ್ಟರ್ ಪ್ರೇಮಾ ಎಚ್.ಎಸ್. ಅವರು MSc PhD ಮಾಡಿ ನಂತರ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂಡ್ ಕನ್ಸಲ್ಟೆಂಟ್ ನ್ಯೂಟ್ರಿಷನಲಿಸ್ಟ್. ಅದಕ್ಕಿಂತ ಮೇಲಾಗಿ ಅವರು ಪ್ರಪ್ರಥಮ ಬಾರಿ ಕರ್ನಾಟಕದಲ್ಲಿ ಡಯಟ್ ಕ್ಲಿನಿಕ್ ಅಂದ್ರೆ ಚಿಕಿತ್ಸೆ ಕೊಡೋದಕ್ಕಾಗಿಯೇ ಇಟ್ಟಂತ ಡಯಟ್ ಕ್ಲಿನಿಕ್ ಅನ್ನ ಪ್ರಾರಂಭಿಸಿದ ಖ್ಯಾತಿ ಅವ್ರದ್ದು. ಈಗ ಸೀನಿಯರ್ ಕನ್ಸಲ್ಟೆಂಟ್ ಆಗಿ STM ನ್ಯೂಟ್ರಿಷನ್ ಹಾಸ್ಪಿಟಲ್ ಅಲ್ಲಿ ಬೆಸ್ಟ್ ಸೈಂಟಿಫಿಕ್ ಅವಾರ್ಡ್ ಅನ್ನ ಕೂಡ ಅವರು ಪಡೆದಿದ್ದಾರೆ. ಇಲ್ಲಿವರೆಗೂ 7 ಪುಸ್ತಕಗಳನ್ನ ನ್ಯೂಟ್ರಿಷನ್ ಮತ್ತೆ ಆರೋಗ್ಯದ ಬಗ್ಗೆ ಬರೆದಿದ್ದಾರೆ. ಮೇಲಾಗಿ ಅವರು ಅಧ್ಯಾತ್ಮ ಜೀವಿ, ಪಂಚ ಕೈಲಾಸವನ್ನ ಟ್ರೆಕ್ಕಿಂಗ್ ಮಾಡಿದಂತ ಮಹಾನ್ ದಿವ್ಯ ಶಕ್ತಿ. ಹಾಗಾಗಿ ಬನ್ನಿ ಪ್ರೇಮಾ ಅವ್ರನ್ನ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಪ್ರೇಮಾ ಅವರೇ. ನಮಸ್ಕಾರ ಡಾಕ್ಟರ್ ವಿಜಯಲಕ್ಷ್ಮಿ. ನಿಮ್ಮ ಕಾರ್ಯಕ್ರಮಕ್ಕೆ ಬರೋದು ಅಂದ್ರೆ ಒಂದು ನವ ಚೈತನ್ಯ ಬರುತ್ತೆ. ಆ ನಿಮ್ಮಲ್ಲಿರೋ ಚೈತನ್ಯ ಟ್ರಾನ್ಸ್ಫರ್ ಆಗತ್ತೆ ನನ್ಗೆ. ಇದನ್ನ ನಾವಿಬ್ರು ಸೇರ್ಕೊಂಡು ಇಡೀ ಕರ್ನಾಟಕಕ್ಕೆಲ್ಲ ದೇಶಕ್ಕೆ ಟ್ರಾನ್ಸ್ಫರ್ ಮಾಡೋಣ. ಏನು ಹಬ್ಬಬ್ಬಾ ಅಂದ್ರೆ ಬಿಸಿಲು, ಭಯಂಕರ ಬಿಸಿಲು. ನಾನೀಗ ಮಧ್ಯಪ್ರದೇಶಕ್ಕೆ ಭೂಪಾಲ್ಗೆ ಹೋಗಿ ಬಂದೆ. 44 ಡಿಗ್ರೀಸು, ಡೆಲ್ಲಿ 45. ಎಲ್ಲಿ ನೋಡ್ದೆಲ್ಲ ಬೆಂಗಳೂರು ಏನು ನೀವ್ ಅಂತೀರಲ್ಲ ತುಂಬಾ ಕೂಲ್ ಆಗಿರೋದು ಅಂತಂದು, ಇಲ್ಲೂ ಕೂಡ ಸೆಕೆ ಆಗಿದೆ. ಈ ಸೆಕೆ ಕಾಲದಲ್ಲಿ ಎಷ್ಟು ನೀರು ಕುಡಿಬೇಕು, ಯಾಕೆ ಕುಡಿಬೇಕು, ಹೇಗ್ ಕುಡಿಬೇಕು ಅಂತ ತಿಳಿಸಿ. ಯಾಕಂದ್ರೆ ಅಥರ್ವ ವೇದದಲ್ಲಿ ಜೀವ ಜಲ ಅಂತ ಕರೀತಾರೆ. ನೀರಿಲ್ದೆ ಕೇವಲ ನಾವು 3 ದಿನ ಮಾತ್ರ ಬದುಕಬಹುದು. ದಯವಿಟ್ಟು ತಿಳಿಸ್ಕೊಡಿ. ಖಂಡಿತ. ಇವಾಗ ನಾವ್ ಅನ್ಕೊಂಡ್ವಿ ನಿಮ್ಮ ಚೈತನ್ಯ ನನಗ್ ಹರಿತಿದೆ ಅಂತ. ಈಗ ನಮ್ಮಿಬ್ಬದ್ದು ಚೈತನ್ಯ ಬೇಸಿಗೆನಲ್ಲಿ ಬಾಡ್ತಿರೋ ಜನಗಳಿಗೆ ಟ್ರಾನ್ಸ್ಫರ್ ಆಗ್ಬೇಕು. ಇವಾಗ ಈ ವರ್ಷ ವಿಚಿತ್ರ ಅಂದ್ರೆ ಈ ಬೇಸಿಗೆ, ಈ ಸ್ಕಾಚಿಂಗ್ ಸಮರ್ ಅಂತಿದೆಯಲ್ಲ, ಅದಕ್ಕೆ ಹೊಸ ಅರ್ಥನೇ ತಗೊಂಡ್ಬಿಟ್ಟಿದೆ. ಅಂದ್ರೆ ಅಷ್ಟು ಬಿಸಿಲು ಒಂಥರ ತಣ್ಣಗಿರೋ ಊರು ಅಂತ ಹೆಸರು ತಗೊಂಡಿರೋ ಬೆಂಗಳೂರೇನೆ ಹೇಗಿದೆ ಅಂದ್ರೆ ಅವನ್ ಕೆಳಗಡೆ ಬೇಕಾಗ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಆ ಮಟ್ಟಕ್ಕೆ ಶೆಕೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಈ ವಿಷಯನ ಜನಗಳಿಗೆ ತಿಳಿಸ್ಲೇಬೇಕಾಗಿರೋದು ನನ್ನ ನಿಮ್ಮ ಕರ್ತವ್ಯ ಆಗಿದೆ. ಇದು ಕರ್ತವ್ಯ ನಮ್ಗೆ. ಯಾಕೆಂದ್ರೆ ಜನಗಳನ್ನ ನಾವು ಒಂದು ಸರಿಯಾದ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ಬೇಕು. ಏನಾಗ್ತಾ ಇದೆ, ವಿಪರೀತ ಶೆಕೆ ಆಗ್ಬಿಟ್ಟು ಎದುರು ಏನ್ ಸಿಕ್ಕಿದ್ರೆ ಅದನ್ನ ತಗೊಂಡ್ ತಿಂತಿರೋ ಹಾಗಾಗ್ತಾ ಇದೆ. ಇನ್ನೊಂದು ವಿಚಿತ್ರ ಗೊತ್ತಾ ಡಾಕ್ಟರ್, ನಿಮಗ್ ಚೆನ್ನಾಗ್ ಗೊತ್ತಿದೆ, ನಾನು ವೀಕ್ಷಕರಿಗೆ ಹೇಳೋದು, ತುಂಬಾ ಸತಿ ಬಾಯಾರಿಕೆನ ಹಸುವನ್ನ ಮನುಷ್ಯ ಕನ್ಫ್ಯೂಸ್ ಮಾಡ್ಕೋತಾನೆ. ಬಾಯಾರಿಕೆ ಆಗ್ತಿರುತ್ತೆ, ನನಗದು ಹಸುವು ಅಂತ ಅನ್ಕೊಂಡು ತಿಂತಾನೆ. ಬೇಸಿಗೆ ಕಾಲದಲ್ಲಿ ನೀವು ಯಾರಾದ್ರೂ ವೀಕ್ಷಕರು ಈಗ ನೋಡ್ತಿದ್ದೀರಲ್ಲ, ಆ ತರದ ಕನ್ಫ್ಯೂಷನ್ ಮಾಡ್ಕೊಂಡಾಗ ಹೆಚ್ಚು ತೊಂದರೆ ಆಗುತ್ತೆ. ಇವಾಗ ನಾನು ವಿಷಯಕ್ಕೆ ಬರ್ತೀನಿ. ನಾನು ಯಾಕೆ ಬೇಸಿಗೆ ಕಾಲದಲ್ಲಿ ನೀರಿನ ಅವಶ್ಯಕತೆ ಜಾಸ್ತಿ ಆಗತ್ತೆ ಅಂತ ಅನ್ನೋದು ನೋಡಿ. ನಾವು ಒಂದು ಸ್ವಲ್ಪ ಹೊತ್ತು ಬಿಸಿಲಿನಲ್ಲಿ ನಿಂತ್ಕೊಂಡ್ರು ಕೂಡ, ಉರಿ ಬಿಸಿಲಿನಲ್ಲಿ, ಬೇಸಿಗೆ ಕಾಲದ ಬಿಸಿಲಿನಲ್ಲಿ ನಿಂತ್ರೆ ನಮ್ಮ ದೇಹದಿಂದ 1 ಲೀಟರ್ ನೀರು ಹೊಟ್ಟೋಗ್ಬಿಡತ್ತೆ. ನೀವೊಂದ್ 3/4 ಗಂಟೆ ನಿಂತ್ಕೊಂಡು ಬಿಸಿಲಲ್ಲಿ ನೀರಿನ ಜೊತೆಗೆ ಲವಣ ಕೂಡ ಹೊಟ್ಟೋಗ್ಬಿಡತ್ತೆ ಅಲ್ವಾ. ಬರೀ ನೀರು ಹೋಗುತ್ತೆ ಅಂತ ಆದ್ರೆ ಒಂದ್ ಸ್ವಲ್ಪ ಪರವಾಗಿಲ್ಲ. ನೀರಿನ ಜೊತೆ ನೀರಿನಲ್ಲಿ ಕರ್ಕೊಂಡಿರುತ್ತಲ್ಲ ಈ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ, ಇದು ಹೊರಟೋಗುತ್ತೆ. ಯಾವಾಗ ನೀರು ದೇಹ ನಿರ್ಜಲ ಆಗುತ್ತೆ, ಸೋಡಿಯಂ ಪೊಟ್ಯಾಷಿಯಂ ಹೋಗುತ್ತೆ, ಆವಾಗ ವಿಪರೀತ ಆರೋಗ್ಯಕ್ಕೆ, ಕೆಲವೊಮ್ಮೆ ಸನ್ ಸ್ಟ್ರೋಕ್ ಅಂತ ನಾವು ಹೇಳ್ತೀವಿ, ನೀವೆಲ್ಲ ಕೇಳಿರ್ಬಹುದು. ಅದಾದಾಗ ಅದು ಸಾವಿಗೆ ಕೂಡ ದಾರಿ ಮಾಡ್ಕೊಳ್ತೀವಿ. ಹೆಚ್ಚಾಗಿ ನಾವು ಇದನ್ನ ನೋಡ್ತೀವಿ. ಕೂಲಿ ಕೆಲಸ ಮಾಡೋರು ಈಗ ನೋಡಿ, ಮೆಟ್ರೋ ಕಟ್ಟಕ್ಕಿಂತ ಮೇಲೆ ನಿಂತ್ಕೊಂಡು ಒಂದು ನೆರಳಿಲ್ಲ ಏನಿಲ್ಲ ಅಂತವ್ರು, ಅಥವಾ ಬಿಸಿಲಲ್ಲಿ ಮಕ್ಕಳು ರಜೆ, ಇವಾಗ ಅದೇನ್ ಆಟ ಆಡ್ತಾ ಇರ್ತಾರೆ ಬಿಸಿಲಲ್ಲಿ, ಆಟದ ಬರದಲ್ಲಿ ಗೊತ್ತಾಗೋದಿಲ್ಲ. ಸೊ ಇಂಥವ್ರಲ್ಲಿ ಸನ್ ಸ್ಟ್ರೋಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದನ್ನ ಮೊದಲನೇ ಸನ್ ಸ್ಟ್ರೋಕ್ ಹೆಂಗ್ ಪ್ರಿವೆಂಟ್ ಮಾಡೋದು ನೋಡೋಣ. ಸನ್ ಸ್ಟ್ರೋಕ್ ಆಗತ್ತೆ ಅಂತ ಗೊತ್ತಾಗೋದು ಹೇಗೆ? ಮೊದ್ಲು ನಿರ್ಜಲ ಆದಾಗ ಕೆಲಸದ ನಡುವೆ ಎಷ್ಟೋ ಸತಿ ಗೊತ್ತಾಗಲ್ಲ, ಇಗ್ನೋರ್ ಮಾಡೋದು ಉಂಟು. ಆದ್ರೆ ತಲೆನೋವು ಬರಕ್ ಶುರು ಆಗತ್ತೆ, ಒಂಥರ ವಾಮಿಟಿಂಗ್ ಆಗತ್ತೆ. ಇನ್ನು ಹೆಚ್ಚಾದಾಗ ಕಣ್ಣು ಕತ್ತಲಿಟ್ಕೊಂಡು ಬರಕ್ ಶುರು ಆಗತ್ತೆ. ಖಂಡಿತ. ಆವಾಗ ಏನಾಗತ್ತೆ, ತಕ್ಷಣ ನೀವು ನೀರನ್ನ ನಿಮ್ಮ ಜೊತೆ ಇಟ್ಕೊಡ್ರಿ. ಸ್ಪೆಷಲಿ ನಾನು ಹೇಳ್ತಾ ಇರೋದು, ಈ ಬೆಂಗಳೂರಿನಲ್ಲಿ ನಾನ್ ನೋಡ್ತಾ ಇದ್ದೀನಿ, ಮೆಟ್ರೋ ಕಾರ್ಮಿಕರು ಕೆಲಸ ಮಾಡ್ತಿರೋದು, ಮೆಟ್ರೋ ಕಟ್ಟೋರಲ್ಲಿ ನಿಮ್ಮ ಜೊತೆ ನಿಮ್ಮ ಪ್ಯಾಂಟ್ಗೆ, ನಿಮ್ಮ ಬೆಲ್ಟ್ಗೆ ನೀರಿನ ಬಾಟಲ್ನ ಸಿಗಿಸ್ಕೊಂಡು ಹೋಗಿ.
ಯಾಕಂದ್ರೆ ನಮ್ಮ ಆದ್ರೆ ವೀಕ್ಷಕರು ಪ್ಲಾಸ್ಟಿಕ್ ಬರೀ ಬಾಟ್ಲ್ ಗೃಹಿಣಿ ಅಲ್ಲ, ಆದ್ರೆ ಪ್ಲಾಸ್ಟಿಕ್ ಬಾಟ್ಲ್ ಖಂಡಿತ ಕಟ್ಟಬೇಡಿ. ಒಂದು ಖಂಡಿತ ಗ್ಲಾಸು ಇಲ್ಲ ಕಾಪರ್ದು, ಓಕೆ, ಇಲ್ಲ ಖಂಡಿತ ಸ್ಟೀಲು. ಸ್ಟೀಲ್ದು ಲೈಟ್ ವೇಟ್ ಸಿಗತ್ತೆ. ಯಾಕೆ ನಾನು ಹೇಳ್ತಾ ಇದ್ದೀನಿ ಡಾಕ್ಟರ್ ವಿಜಯಲಕ್ಷ್ಮಿ ಅಂದ್ರೆ, ನಮ್ಮ ಕಾರ್ಯಕ್ರಮ ಬರೀ ಗೃಹಿಣಿಯರು ನೋಡೋದು ವಿದ್ಯಾವಂತರು ಅಂತಲ್ಲ, ಇದು ಎಲ್ಲರಿಗೂ ರೀಚ್ ಆಗ್ತಾ ಹೋಗ್ಬೇಕು. ಎಲ್ರು ಹೌದು, ಯಾಕೆಂದ್ರೆ ನಾನು ಒಂದು ಅನುಭವ ಹೇಳ್ಬಿಡ್ತೀನಿ ಇಲ್ಲಿ ನಿಮ್ಗೆ, ನಂಗೆ ತುಂಬಾ ಖುಷಿ ಕೊಟ್ಟ ಅನುಭವ. ಒಂದ್ಸತಿ ನಾನು ಯಾವ್ದೋ ಒಂದು ಟ್ಯಾಕ್ಸಿನಲ್ಲಿ ಹೋಗ್ತಾ ಇದ್ದೆ, ಟ್ಯಾಕ್ಸಿ ಇಳಿದ ಕೂಡ್ಲೆ ನಂಗೆ ಟ್ಯಾಕ್ಸಿ ಡ್ರೈವರ್ ಒಂದು ಬಾಟಲ್ ತೋರಿಸ್ಬಿಟ್ಟು, ಸ್ಟೀಲ್ದು ತೋರಿಸ್ಬಿಟ್ಟು, ಡಾಕ್ಟ್ರೆ ಚೆನ್ನಾಗಿದ್ಯಾ ಅನ್ನ. ಚೆನ್ನಾಗಿದ್ಯಪ್ಪ ಅಂದೆ. ಏನ್ ಹೇಳಿದ್ರು ಗೊತ್ತಾ, ಮೇಡಮ್ ನಿಮ್ಮ ಕಾರ್ಯಕ್ರಮ ಯಾವಾಗ್ಲೋ ಒಂದ್ಸತಿ ನಾನು ದೂರದರ್ಶನಲ್ಲಿ ನೋಡಿದ್ದು, ನೀವು ಪ್ಲಾಸ್ಟಿಕ್ ತಗೋಬೇಡಿ ಸ್ಟೀಲ್ ಅಂತಂದ್ರೆ ಆವತ್ತಿಂದ ನನಗೆ ಅನಿಸ್ತಾ ಇದೆ ಡಾಕ್ಟರ್, ನಮ್ಮ ವೆರಿ ಈ ಗುಡ್. ಮೆಸೇಜ್ಗಳು ಸಾಮಾನ್ಯ ಜನಗಳಿಗೆ ಹೋಗ್ಬೇಕು. ನಿಜ. ಸಾಮಾನ್ಯರದನ್ನ ಅಳವಡಿಸ್ಕೊಂಡಾಗ ನಮ್ಮಿಬ್ಬರ ಈ ಕಾರ್ಯಕ್ರಮಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ. ಹಾಗಾಗಿ ಹೌದು. ನಾನು ಮೆಟ್ರೋನ ಉದ್ದೇಶ ಮಾಡ್ಕೊಂಡು ನಾನು ಅವ್ರಿಗೆ ಹೇಳಿದೆ. ಅದ್ರ ಅರ್ಥ, ಯಾರ್ಯಾರು ಬಿಸ್ಲಿಗೆ ಹೋಗಿ ಎಲ್ಲೆಲ್ಲಿ ಸುತ್ತುತ್ತಿರ್ತೀರಾ, ನೀವು ನಿಮ್ಮ ಜೊತೆ ನೀರನ್ನ ಇಟ್ಕೊಂಡೇ ಹೋಗಿ. ಅರೆ ನೀರು ಒಂದೇನಾ, ನಮ್ಗೆ ಮನೆಯಲ್ಲೂ ಇದ್ದೀವಿ, ಮನೆಯಲ್ಲಿ ನಾನ್ ಮನೆಯಲ್ಲೇ ಕೂತಿದ್ದೀನಿ, ಬಾಯಾರಿಕೆ ಆಗ್ತಾ ಇದೆ, ನಾವು ಬೇಸಿಗೆಯನ್ನ ಹೇಗೆ ತಂಪಾಗಿ ಇಟ್ಕೋಬೇಕು ಅಂತ ಅನ್ನೋದನ್ನ ನೋಡು. ಬೇಸಿಗೆನಲ್ಲಿ ಬೆವರಿನ ಮೂಲಕ ನೀರು ಹೋಗುತ್ತೆ. ಎಷ್ಟೋ ಸತಿ ನಾವು ಬೆವರೋದಿಲ್ಲ, ನಾವು ಅದಕ್ಕೆ ಏನ್ ಹೇಳ್ತೀವಿ, ಸ್ವೆಟಿಂಗ್ ಅಲ್ಲ, ಪರ್ಸ್ಪಿರೇಷನ್ ಅಂತ ಹೇಳ್ತೀವಿ. ಸ್ವೇದ ಬಿಂದುಗಳಿಂದ ನೀರು ಹೋಗುತ್ತೆ, ಉಸಿರಾಟದ ಮೂಲಕ ನೀರು ಹೋಗ್ತಾ ಇರತ್ತೆ. ಆಮೇಲೆ ಇನ್ನೊಂದು ಅರ್ಥ ಮಾಡ್ಕೋಬೇಕು, ಬೇಸಿಗೆ ಕಾಲದಲ್ಲಿ ತುಂಬಾ ಕಡಿಮೆ ಮೂತ್ರ ಹೋಗಿದ್ದಾರೆ, ಗಂಟೆಗಟ್ಟಲೆ ಮೂತ್ರ ಹೋಗಿದ್ದಾರೆ, ಅಲ್ಲಿ ಕೂಡ ನಿರ್ಜಲ ಆಗಿರುತ್ತೆ, ಕಾನ್ಸಂಟ್ರೇಟ್ ಆಗಿರುತ್ತೆ. ಹೌದು ಅಲ್ವಾ, ಯೂರಿನ್ ಬೇರೆ ಕಾನ್ಸಂಟ್ರೇಟ್ ಆಗ್ಬಿಡುತ್ತೆ, ಅಲ್ಲಿ ಯೂರಿಯಾ ಕಾನ್ಸಂಟ್ರೇಟ್ ಆಗ್ಬಿಡುತ್ತೆ. ಸೊ ಇದು ಕೂಡ ಒಂದು ಇಂಡಿಕೇಶನ್. ಸೊ ಹಾಗಾಗಿ ಇವೆಲ್ಲ ನಿಮ್ಮ ದೇಹದ ಸಹಜವಾದ ಕ್ರಿಯೆಗಳ ಆಗ್ತಾ ಇಲ್ಲ ಅಂತ ಅಂದಾಗ ನೀವು ನೀರನ್ನ ಕುಡೀರಿ. ನೀರು ಒಂದೇ ಕುಡಿಯೋಕೆ ಒಂದೋ ಸತಿ ಬೋರ್ ಆಗುತ್ತೆ. ಎಷ್ಟು ನೀರು ಕುಡಿಬೇಕು ಬೇಸಿಗೆ ಕಾಲದಲ್ಲಿ? ನಮ್ಮ ದೇಹದಲ್ಲಿ 5 ಲೀಟರ್ ಅಷ್ಟು ಅಂದಾಜು ರಕ್ತ ಇದೆ ಅಲ್ವಾ, ಅಷ್ಟ್ರ ಒಳಗಡೆ ನಾವು ನೀರು ಕುಡಿಬೇಕು ಒಂದ್ ದಿವಸಕ್ಕೆ. 2-3 ಲೀಟರ್ ಒಂದೇ ಅಷ್ಟು ಲೀಟರ್ ಕುಡಿದ್ಬಿಟ್ರೆ ಹೈಪೋನೇಟ್ರಿಯಂ ಆಗುತ್ತೆ, ಅದು ಕೂಡ ನಾವ್ ಹೇಳಲ್ಲ. ಸ್ಪ್ರೆಡ್ ಇನ್ ಎ ಡೇ, 24 ಗಂಟೆಯ ಒಳಗಡೆ ನೀವು ಒಂದು ಅದು ನೀವು ಆಗ್ಲೇ ಹೇಳಿದ್ರಲ್ಲ, ಗುಜರಾತ್ ಅಲ್ಲಿ ಮಧ್ಯಪ್ರದೇಶದಲ್ಲಿ 44 ಇದೆ ಅಂತ, ನೀವು 4 ಲೀಟರ್ 5 ಲೀಟರ್ ಕುಡಿದ್ರು ಏನು ಜಾಸ್ತಿ ಆಗೋದಿಲ್ಲ. ಒಂದೊಂದ್ ಸತಿಗೆ 2 ಲೋಟ 1 ಲೋಟ ಒಂದೇ ಸತಿಗೆ ಗಂಟುಗಟ್ಲೆ ಲೀಟರ್ ಗಟ್ಲೆ ನೀರನ್ನ ಕುಡಿಬಾರ್ದು. ಈ ನೀರನ್ನ ಬಿಟ್ಟ ಮೇಲೆ ಇನ್ನೇನನ್ನ ತಗೋಬಹುದು. ಬೇಸಿಗೆ ಕಾಲದಲ್ಲಿ ನೋಡಿ, ಪ್ರಕೃತಿ ಹೇಗೆ ನಮ್ಗೆ ನಮ್ಮ ಸುತ್ತಲಿನ ಪರಿಸರ, ನಮ್ಮ ಸುತ್ತಲೂ ಇರೋ ಗಿಡಗಳು, ಇವೆರಡನ್ನು ಒಂದು ರೀತಿಯಲ್ಲಿ ಕರ್ಕೊಂಡು ಹೋಗುತ್ತೆ. ಬೇಸಿಗೆ ಕಾಲದಲ್ಲಿ ಯಾವ್ಯಾವ ಹಣ್ಣುಗಳು ಯಾವ್ಯಾವ ತರಕಾರಿ ಸಿಗ್ತಿದ್ಯೋ ಅದ್ರೊಳಗೆಲ್ಲ ನೀರಿನ ಪ್ರಮಾಣ ಎಷ್ಟು ಚೆನ್ನಾಗಿದೆ. ಈಗ ಉದಾಹರಣೆಗೆ ಕಲ್ಲಂಗಡಿ ಹಣ್ಣು, ಬರೀ ನೀರಿನ ಅಂಶ ಇದೆ, ಎಷ್ಟು ಸಂತೋಷ ಕೊಡುತ್ತೆ. ಹೌದು ಅಲ್ವಾ, ನೋಡಿ ಇಷ್ಟು ದಪ್ಪ ಕಲ್ಲಂಗಡಿ ಹಣ್ಣು ಎಷ್ಟು ಗಟ್ಟಿ, ಚಾಕು ಹಾಕಿದ್ರೆ ಅದನ್ನ ಕಟ್ ಮಾಡಕ್ ಕಷ್ಟ, ಅದ್ರೊಳಗಿರೋದು 99 ಭಾಗ ನೀರು. ಹೌದು ಹೌದು. ಬೂದುಗುಂಬಳಕಾಯಿ ಬೇಯೋಕೆ ತುಂಬಾ ಟೈಮ್ ಬೇಕು. ನೀವು ಆಲೂಗಡ್ಡೆಗೆ ಎಷ್ಟು ಈಸಿಯಾಗಿ ಬೇಯಿಸ್ಬೋದು, ಆಲೂಗಡ್ಡೆಗಿಂತ ನೋಡಿ ಬೂದುಗುಂಬಳಕಾಯಿನಲ್ಲಿ ಜಾಸ್ತಿ ಸಮಯ ಬೇಕು ಬೇಯೋದಕ್ಕೆ. ಯಾಕೆ ಅಂತ ಹೇಳಿದ್ರೆ ಅದ್ರೊಳಗೆ ನೀರಿನ ಅಂಶ ಜಾಸ್ತಿ ಇದೆ, ಕಣದ ಒಳಗೂ ನೀರು ಹೋಗಿರುತ್ತಲ್ಲ, ಆ ನೀರಿಗೆ ಹೀಟ್ ತಗಲ್ಬೇಕು. ಆ ಹೀಟು 100 ಡಿಗ್ರಿ ಅಷ್ಟು ತಗೊಂಡಾಗ ಅದು ಬೇಯ್ಲಿಕ್ಕೆ ಶುರು ಆಗುತ್ತೆ. ಸೊ ಬೂದುಗುಂಬಳಕಾಯಿ, ಸೋರೆಕಾಯಿ, ಈ ತರಹದ ತರಕಾರಿಗಳನ್ನ ನೀವು ಸೂಪ್ ಮಾಡ್ಕೊಂಡು ಕುಡೀರಿ. ಸೂಪು ಬೇಡ ಅಂತ ಅನ್ಸಿದ್ರೆ ಜಸ್ಟ್ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಇದು ಏನು ಇಲ್ಲ, ಒಂದಿಷ್ಟು ತೆಗೆದುಕೊಳ್ಳೋದು, ಮಿಕ್ಸರ್ ಅಲ್ಲಿ ಹಾಕೋದು, ಟರ್ರನ್ಸೋದು, ಒಂದು ಪುದೀನ ಎಲೆ ಹಾಕೋತೀರಾ ಘಮಕ್ಕೆ ಹಾಕೊಳ್ಳಿ, ಇಟ್ ಎನ್ಹ್ಯಾನ್ಸಸ್ ಮೋರ್ ನ್ಯೂಟ್ರಿಯೆಂಟ್ಸ್. ಒಂಚೂರು ಸಾಲ್ಟ್ ಹಾಕೊಳ್ಳಿ. ಈಗ ನೋಡಿ, ಇನ್ನೊಂದು, ಬೇಸಿಗೆ ಕಾಲದಲ್ಲಿ ವಿಪರೀತ ಬಿಸಿಲಿದೆ ಅಂತ ಅಂದಾಗ, ಬಿಸಿಲಲ್ಲಿ ನಡ್ಕೊಂಡು ಹೋಗಿದ್ದೀರಾ ಅಂದಾಗ ನಿಮ್ಮ ನೀರಿಗೆ ಒಂದು ಚಿಟಿಕೆ ಉಪ್ಪನ್ನ ಹಾಕೋಬೇಕು. ಯಾಕಂದ್ರೆ ಡಾಕ್ಟರ್ ಹೇಳಿದ್ರಿ ಜನಗಳಿಗೆ ನೀರಿನ ಜೊತೆ ಸೋಡಿಯಂ ಪೊಟ್ಯಾಷಿಯಂ ಹೋಗುತ್ತೆ ಅಂತ, ಅದನ್ನ ರೆಪ್ಲೆನಿಶ್ ಮಾಡ್ಬೇಕಲ್ಲ ನಾವು. ಹಾಗೆ ಮಾಡ್ಬೇಕಾದ್ರೆ ಒಂದು ಸಣ್ಣ ಚಿಟಿಕೆಯಷ್ಟು ಉಪ್ಪನ್ನ ನೀವು ಹಾಕೊಂಡಾಗ ಅದು ದೇಹಕ್ಕೆ ಹೋಗುತ್ತೆ. ಇನ್ನೊಂದು ಅದ್ಭುತವಾದ ವಿಷಯ ನಾನು ಹೇಳ್ತೀನಿ ಡಾಕ್ಟರ್, ನೀರನ್ನ ಕುಡೀರಿ, ಎಳನೀರನ್ನ ಕುಡೀರಿ ಅಂತ ಹೇಳ್ತೀವಲ್ಲ, ಎಳನೀರಿನಲ್ಲಿ ತುಂಬಾ ಒಳ್ಳೆ, ಎಳನೀರಲ್ಲಿ ತುಂಬಾ ಪೊಟ್ಯಾಷಿಯಂ ಇದೆ, ಅದು ಕೂಡ ಒಳ್ಳೇದು. ಇನ್ನೊಂದು ಅದ್ಭುತ ನಿಮಗೆ ನಾನು ಹೇಳ್ತೀನಿ, ಈ ಶುಗರ್ ಕೇನ್ ಏನದು ಕಬ್ಬಿನ ಹಾಲನ್ನ ಕುಡೀರಿ ಅಂತ ಹಣ್ಣು ಹಾಕೊಂಡು
ಅದಕ್ಕೆ ಜಿಂಜೀರ್ ಹಾಕೊಂಡು ಶುಂಠಿ ಹಾಕೊಂಡು ಕುಡಿಬೇಕು. ಇಲ್ಲ, ಅದ್ರಲ್ಲಿ ಇನ್ನೊಂದು ಅದ್ಭುತ ಇದೆ. ಕಬ್ಬಿನ ಹಾಲಿನ ಕೆಮಿಸ್ಟ್ರಿ ಬಗ್ಗೆ ನಾನು ಮಾತಾಡ್ತೀನಿ. ನಾನು ಏನು ಅದ್ಭುತ ಇದೆ ಕಬ್ಬಿನ ಹಾಲಲ್ಲಿ ಅಂದ್ರೆ, ಕಬ್ಬಿನ ಹಾಲಿನಲ್ಲಿ ಹೇಳ್ಕೊಳ್ಳೋ ಹಾಗೆ ನಮ್ಗೇನು ಮಿನರಲ್ಸ್ ಇಲ್ಲ. ಆದರೆ ಕಬ್ಬಿನ ಹಾಲಿನಲ್ಲಿ ಗ್ಲೂಕೋಸ್ ಇದೆಯಲ್ಲ, ಈ ಗ್ಲೂಕೋಸ್ ಹೆಲ್ಪ್ ಸೋಡಿಯಂ ಅಂಡ್ ಪೊಟ್ಯಾಷಿಯಂ ಟು ಗೆಟ್ ಅಬ್ಸಾರ್ಬ್ಡ್ ಇನ್ ದ ಇಂಟೆಸ್ಟೈನ್. ಅಂದ್ರೆ ನಮ್ಮ ಹೊಟ್ಟೆಯ ಒಳಗಡೆ ಸರಿ ಬೇರೆ ಸರಿ ಸರಿ ಅದನ್ನ ಅಬ್ಸಾರ್ಬ್ ಮಾಡ್ಕೊಳ್ಳಕ್ಕೆ ಇದ್ರೊಳಗಿರೋ ಗ್ಲೂಕೋಸ್ ಪೂರಕವಾಗಿದೆ. ಎಷ್ಟು ನೋಡಿ, ಎಷ್ಟು ಅದ್ಭುತಗಳಿದೆ ಆಹಾರದ ಒಳಗೆ. ಹೋಗ್ತಾ 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 ಆ ಅದ್ಭುತಗಳನ್ನ ಅರ್ಥ ಮಾಡ್ಕೊಂಡು ಅದನ್ನ ನಾವು ನಮ್ಮ ನಿಜ ಜೀವನಕ್ಕೆ ಅಡಾಪ್ಟ್ ಮಾಡ್ಕೊಳ್ತೀವಲ್ಲ, ಅದ್ರಲ್ಲಿ ಸಿಗೋ ಖುಷಿ ನಮ್ಗೆ ಯಾವ್ದ್ರಲ್ಲೂ ಸಿಗೋದಿಲ್ಲ. ಹಾಗಾಗಿ ನೀವು ಆಚೆ ಹೋಗ್ತಿದ್ದೀರಾ, ದಯವಿಟ್ಟು ನಾ ರಿಕ್ವೆಸ್ಟ್ ಮಾಡೋದು, ನಾನು ಕಳಕಳಿಯಿಂದ ಕೇಳೋದು ವೀಕ್ಷಕರಿಗೆ, ಹೋಗಿದ್ದೆ ನೀವು ಪೆಪ್ಸಿ, ಕೋಕೋ ಕೋಲಾ, ಆ ಟೆಟ್ರಾ ಪ್ಯಾಕ್ ಇರೋ ಸಿಹಿ ಖಂಡಿತ ಕುಡಿಬೇಡಿ. ಅದರಿಂದ ಬಾಯಾರಿಕೆ ಜಾಸ್ತಿ ಆಗತ್ತೆ. ಯಾಕಂದ್ರೆ ಶುಗರ್ ಸಿರಪ್ ಇರುತ್ತೆ, ಅದು ಶುಗರ್ ಜಾಸ್ತಿ ಮಾಡುತ್ತೆ, ಜಾಸ್ತಿ ಮಾಡುತ್ತೆ, ಮತ್ತೆ ಬಾಯಾರಿಕೆ ಜಾಸ್ತಿ ಆಗುತ್ತೆ. ಸೊ ಐಸ್ ಕೋಲ್ಡ್ ನೀರ್ ಕುಡಿಬೇಡಿ. ನೀರು ಕಾಯಿಸಿ ಆರಿಸಿ ಹೂಜಿನಲ್ಲಿರೋದನ್ನ ತಗೊಳ್ಳಿ, ಮಜ್ಜಿಗೆ ತಗೊಳ್ಳಿ. ಪ್ರೇಮಕ್ಕ ಹೇಳಿದಾಗೆ ನೀವು ಕಬ್ಬಿನ ಹಾಲು ಕುಡೀರಿ, ಮಜ್ಜಿಗೆ ಕುಡೀರಿ, ಎಳ್ನೀರು ಕುಡೀರಿ, ಆದ್ರೆ ನೀರಿನ ಅಂಶ ಸಿಕ್ಕೋ ಹಾಗೆ ಮಾಡಿ. ತುಂಬಾ ತುಂಬಾ ಧನ್ಯವಾದಗಳು ಪ್ರೇಮ ಅವರೇ. ಎಷ್ಟು ಸುಲಭವಾಗಿ ತುಂಬಾ ಸುಂದರವಾಗಿ ಹೇಳ್ಕೊಟ್ಟಿದ್ರಿ. ನಮಸ್ಕಾರ. ಥ್ಯಾಂಕ್ ಯು.